FA3ದಲ್ಲಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಸೆಕೆಂಡ್ ಸೆಟ್ಟಲ್ಲಿ ನಾನು ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಒಂದು ಸೆಟ್ ಕ್ವಶನ್ ಪೇಪರನ್ನು ಹಾಕಿದ್ದೀನಿ ಮತ್ತು SSLCಯ FA3ನ ಎಲ್ಲ ಪರೀಕ್ಷೆಗಳಲ್ಲಿ ಕೂಡ ಪ್ರಶ್ನೆ ಪತ್ರಿಕೆಗಳನ್ನು ಪೋಸ್ಟ್ ಮಾಡಿದ್ದೀವಿ. ಸೊ ದಯಮಾಡಿ ಅವುಗಳನ್ನು ನೋಡಿ, ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಶುರು ಮಾಡ್ತೀನಿ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು. ವಿಷಯ ಹಿಂದಿ कक्षा 10वीं अंक बी समय 40 मिनट ಅಂತ ಇದೆ. मेन 1 ನಲ್ಲಿರ್ತಕ್ಕಂಥದ್ದು निम्नलिखित प्रश्नों के लिए 4 विकल्प सुझाए गए हैं. उनमें से सर्वाधिक उचित विकल्प चुनकर उसके संकेताक्षर सहित पूर्ण रूप से लिखिए. ಪ್ರಶ್ನೆ 1 ಪರೋಪಕಾರ ಶಬ್ದ में ಸಂಧಿ है ಅಂತ ಕೇಳಿದ್ದಾರೆ. ಸೊ ಮ್ಯಾಲ್ ಒಂದ ಮಾತ್ರ ಬತ್ತಂದ್ರೆ ಓದ ಮಾತ್ರ ಅದು ಗುಣಸಂಧಿ ಆಗ್ತದೆ. ಸೊ ಆಪ್ಷನ್ ಬಿ ಗುಣಸಂಧಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ದೀರ್ಘ ಸಂಧಿಯಲ್ಲಿ ಆ ಇ ಉ ರಿ ಮಾತ್ರ ಬರಬೇಕು. ಎನ್ ಸಂಧಿಯಲ್ಲಿ ಯವರ ವ್ಯಂಜನಗಳು ಅರ್ಧ ಬರಬೇಕು. ಅಯಾದಿ 3 ಅಕ್ಷರ ಇರ್ತಾವ. ಅಯ ಆಯ ಅವ ಅವ ಅಕ್ಕ ಆಕದಿಂದ ಏನಾಗಿರ್ತಾವಪ್ಪ ಅಂದ್ರೆ ಆ ಶಬ್ದಗಳಲ್ಲಿ ನಾವುಗಳು ಉಪಸರ್ಗಗಳನ್ನು ನೋಡ್ತೀವಿ. ಅದು ಸ್ವಲ್ಪ ನೆನಪಿರಲಿ. ಎರಡನೇ ಪ್ರಶ್ನೆ ನಿಮ್ನಲಿಖಿತ ಮೈಸೆ ಸ್ತ್ರೀಲಿಂಗ ಶಬ್ದ ಹೇ ಅಂತ ಕೇಳಿದ್ದಾರೆ. ಸೊ ಕೊಟ್ಟ ಆಯ್ಕೆಗಳಲ್ಲಿ ಎ ಆಪ್ಷನ್ ಶೇರಣಿ ಅಂತಕ್ಕಂಥದ್ದು ಸ್ತ್ರೀಲಿಂಗ. ಅಂದರೆ ಈ ಥರದ್ದು ಶೇರ್ ಅಂತಕ್ಕಂಥದ್ದು ಪುಲ್ಲಿಂಗ, ಮೋರ್ ಪುಲ್ಲಿಂಗದ ಮೋರಣಿ ಸ್ತ್ರೀಲಿಂಗ, ಹಾತಿ ಪುಲ್ಲಿಂಗದ ಹಾತಿನಿ ಅಥವಾ ಹತಿನಿ ಸ್ತ್ರೀಲಿಂಗ, ಆದ್ಮಿ ಪುಲ್ಲಿಂಗ, ಔರತ್ ಅಂತಕ್ಕಂಥದ್ದು ಸ್ತ್ರೀಲಿಂಗ. ಅದು ಕೂಡ ನೆನಪಿರಲಿ. ಮೇನ್ಸ್ 2ದಲ್ಲಿ ಅನುರೂಪತೆಗಳಿದ್ದಾವೆ. ಸೊ ಫಸ್ಟ್ ಮುಖಿಯಾ ಧೀರಜ್ ಸಕ್ಸೇನಾ ಸೇವಕ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಸೇವಕ್ ಅಂದರೆ ಯಾರಪ್ಪ ಅಂದರೆ ಸಾಧುರಾಮ್ ಅಂತ ಬರ್ತದೆ. ಸೊ ಸಾಧುರಾಮ್ ಇಸ್ ದ ರೈಟ್ ಆನ್ಸರ್ ಅಂತಕ್ಕದ್ದನ್ನು ಬರಿಬೇಕು. ಪ್ರಶ್ನೆ 4 ಅಭಿನವ ಮನುಷ್ಯ ರಾಮಧಾರಿ ಶಿವ್ ದಿನಕರ್ ಸಮಯ ಕಿ ಪಹಚಾನ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಅಭಿನವ ಮನುಷ್ಯ ಈ ಪದ್ಯಪಾಠವನ್ನು ಬರೆದ ಕವಿ ರಾಮಧಾರಿ ಶಿವ್ ದಿನಕರ್ ಆದರೆ ಸಮಯ ಕಿ ಪಹಚಾನ್ ಅಂತಕ್ಕಂಥ ಪದ್ಯಪಾಠವನ್ನು ಬರೆದಿರ್ತಕ್ಕಂಥ ಕವಿ ಕೇಳಿದ್ದಾರೆ. ಸೊ ಆ ಕವಿ ಯಾರಪ್ಪ ಅಂತಂದರೆ ಸಿಯಾರಾಮ್ ಶರಣಗುಪ್ತ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಮುಂದೆ ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ ಏಕೇಕ್ ಪೂರ್ಣ ವಾಕ್ಯ ಮೇ ಲಿಖಿಯೇ. ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ಪೂರ್ಣ ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. 2 ಪ್ರಶ್ನೆ ತಲಾ ಒಂದಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. 5ನೇ ಪ್ರಶ್ನೆ ಲೇಖಕ್ ಪಹನನೆ ಕೆ ಕಪಡೆ ಕಹಾ ದಬಾಕರ್ ಸೋಯೆ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಇತ್ತು ಲೇಖಕ್ ಪಹನನೆ ಕೆ ಕಪಡೆ ಸಿರಹಾನೆ ಮೇ ದಬಾಕರ್ ಸೋಯೆ ಅಂತಕ್ಕಂಥದ್ದು ಉತ್ತರ. 6ನೇ ಪ್ರಶ್ನೆ ಬಹಾನೆ ಬನಾನೆ ಕಾ ಪ್ರಮುಖ ಕಾರಣ ಕ್ಯಾ ಹೇ ಅಂತ ಕೇಳಿದ್ದಾರೆ. ಆನ್ಸರ್ ಇತ್ತು ಬಹಾನೆ ಬನಾನೆ ಕಾ ಪ್ರಮುಖ ಕಾರಣ ಆಲಸ್ ಹೇ ಅಂತಕ್ಕದ್ದನ್ನು ಬರೀಬೇಕು. ಇನ್ನು ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ಸ್ಗಳಲ್ಲಿ ನೋಡೋದಾದರೆ 2-3 ವಾಕ್ಯೊಮ್ಮೆ ಉತ್ತರ ಲಿಖಿಯೇ. 4 ಪ್ರಶ್ನೆಗಳಿದ್ದಾವೆ, ಒಂದಕ್ಕೆ 2 ಅಂಕ, ಒಟ್ಟು 8 ಅಂಕಗಳನ್ನು ಇದರಲ್ಲಿ ಕೊಟ್ಟಿದ್ದಾರೆ. 7ನೇ ಪ್ರಶ್ನೆ ದೋನೋ ದೋಸ್ತೋನೆ ಜಂಗಲ್ ಕಿ ಓರ್ ಕ್ಯೂ ಚಲ್ ಪಡೆ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಇತ್ತು ಮಕಾನ್ ಬನಾನೆ ಕೆ ಬಾರೆ ಮೇ ಜಾನಕಾರಿ ಪ್ರಾಪ್ತ ಕರ್ನೆ ಕೆ ಲಿಯೆ ಕಿಂದ್ರೂ ಲಾಲಿಮ್ और किंसा लालीदाम दोनों जंगल की ओर चल पड़े ಅನ್ನೋದು ಉತ್ತರ. ಪ್ರಶ್ನೆ 8 समय का सदुपयोग कैसे करना चाहिए ಅಂತ ಕೇಳಿದ್ದಾರೆ. समय का सदुपयोग का मतलब यह है कि प्रति क्षण ईश्वर का दिया हुआ सुसमय मानकर काम करना चाहिए. काम करने का जो अवसर मिलता है उसे व्यर्थ जाने नहीं देना चाहिए. आलस और बहाना बनाना छोड़कर मेहनत से काम करना चाहिए. समय पर काम करना चाहिए. ಪ್ರಶ್ನೆ 9 दोस्तों ने किन किन जानवरों से मुलाकात की ಅಂತ ಕೇಳಿದ್ದಾರೆ. सो दोस्तों ने हाथी, सांप, भैंस और मछली से मुलाकात की. ಪ್ರಶ್ನೆ 10 सत्य क्या होता है उसका रूप कैसे होता है ಅಂತ ಕೇಳಿದ್ದಾರೆ. सत्य बहुत भोला भाला और सीधा साधा होता है. जो कुछ भी अपनी आंखों से देखते हैं उसको बिना नमक मिर्च लगाए बोलना ही सत्य कहलाता है. सत्य दृष्टि का प्रतिबिंब है, ज्ञान की प्रतिलिपि है और आत्मा की वाणी है. ಅಥವಾ ಇನ್ನೊಂದು ಪ್ರಶ್ನೆ ಇತ್ತು सत्य के बारे में गांधी जी का कथन क्या है ಅಂತ ಕೇಳಿದ್ದಾರೆ. महात्मा गांधी जी का कथन यह है कि सत्य एक विशाल वृक्ष है, उसे जितना आदर किया जाता है उतने ही फल उसमें लगते हैं, उसका अंत नहीं होता ಅಂತಕ್ಕಂಥದ್ದು ಇದು ಸತ್ಯದ ಬಗ್ಗೆ ಗಾಂಧೀಜಿಯವರು ಹೇಳಿರ್ತಕ್ಕಂಥ ವಾಕ್ಯ. ಇನ್ನು 3 ಮಾರ್ಕ್ಸ್ ಕ್ವಶನಲ್ಲಿ ಪ್ರಶ್ನೆ 11 ಅದ ಮಂತ್ರಿ ತಥಾ ಕಾರ್ಯಕರ್ತಾओं के बीच में क्या वार्तालाप हुआ ಅಂತ ಕೇಳಿದ್ದಾರೆ. ಇದು ಇಮಾನ್ದಾರೋ ಕೆ ಸಮ್ಮೇಳನ ಮೇಲಿರ್ತಕ್ಕಂಥ ವಾಕ್ಯ. ಬಟ್ ಆಲ್ರೆಡಿ ಈ ಕ್ವಶನ್ನು FA1ಗೆ ಪೋರ್ಷನಲ್ಲಿ ಮುಗಿಬೇಕಿತ್ತು. ಬಟ್ ಈ ಕ್ವಶನ್ ಪೇಪರ್ ಹಾಕಿದ್ದಾರೆ. ಆದರೂ ಉತ್ತರವನ್ನು ನೋಡುವ. मंत्री कार्यकर्ताओं को डांटने लगे कि तुम लोग क्या करते हो, तुम्हारे रहते ही चोरियां हो रही है, बाहर यह खबर फैली तो बदनामी होगी,
सबका तलाशी कीजिए। कार्यकर्ताओं ने कहा कि माननीय डेलीगेट यहाँ वहाँ जाए तो हम कैसे रोक सकते हैं। आधे डेलीगेट किराया लेकर गए हैं, तो अब किसकी तलाशी करवाएंगे ಅಂತಕ್ಕಂಥದ್ದು ಉತ್ತರದಲ್ಲಿ ಬರೀಬೇಕು। लास्ट क्वेश्चन रोबोट ಪಾಠದಲ್ಲಿರತಕ್ಕಂಥ मोस्ट इंपॉर्टेंट क्वेश्चन, धीरज सक्सेना ने घरेलू कामकाज के लिए रोबोट रखने का निर्णय क्यों लिया ಅಂತ ಕೇಳಿದ್ದಾರೆ। ಇಲ್ಲಿ ಏನು ಉತ್ತರ ಬರೀಬಹುದಂದ್ರೆ, धीरज सक्सेना के घर में पहले साधोराम नामक सेवक काम करता था। अचानक एक दिन चलती बस से गिरने के कारण उसे खतरनाक चोट आ गई, इसलिए उसे अस्पताल में दाखिल करना पड़ा। सक्सेना परिवार बड़ा था, पूरा परिवार साधोराम पर निर्भर था। अब उन्हें साधोराम के बदले में किसी एक नौकर का जरूरत थी। इसके साथ नाती पोतों का होमवर्क कराने के लिए और वर्ड प्रोसेसर पर काम करने के लिए रोबोट रखने का निर्णय लिया ಅಂತಕ್ಕದ್ದನ್ನ ಸೊ ಉತ್ತರದಲ್ಲಿ ಬರೀಬೇಕು। ಇಷ್ಟಿತ್ತು ಸ್ನೇಹಿತರೆ SSLC FA3ಯ ಪ್ರಶ್ನೆ ಪತ್ರಿಕೆಯ ಈ ಉತ್ತರಗಳನ್ನು ಸೊ ದಯಮಾಡಿ ಅವುಗಳನ್ನು ನೋಡಿ, ಎಲ್ಲ ವಿಷಯಗಳಲ್ಲಿ ಕ್ವಶನ್ ಪೇಪರ್ ಇದ್ದಾವ ಅವುಗಳನ್ನು ನೋಡಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು। ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ। ಸೊ ನಿಮಗೆ ಮತ್ತೆ ಯಾವ ಕ್ವಶನ್ ಪೇಪರ್ಗಳ ಅವಶ್ಯಕತೆ ಅನ್ನೋದನ್ನು ಕಮೆಂಟಲ್ಲಿ ಕೊಟ್ಟರೆ ಖಂಡಿತವಾಗಿ ನಾವು ಆ ವಿಡಿಯೋಗಳನ್ನು ಲೈನಪ್ ಮಾಡ್ತೀನಿ। ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡ್ತೀನಿ। ಸೊ ನೀವುಗಳು ಬಂದು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಮತ್ತು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗೋದ್ರಿಂದ ನಾವು ಪೋಸ್ಟ್ ಮಾಡ್ತಕ್ಕಂಥ ವಿಡಿಯೋಗಳ ಲಿಂಕನ್ನು ನೀವುಗಳು ಫಸ್ಟಾಗಿ ನೋಡ್ಬೋದು। ಆಲ್ರೆಡಿ ಎಲ್ಲ ಪೋರ್ಷನ್ ಮುಗಿಸಿ ಹಿಂದಿಯಲ್ಲಿ ನಾವು ರಿವಿಷನ್ ಸ್ಟಾರ್ಟ್ ಮಾಡಿದ್ದೀವಿ, ಆ ವಿಡಿಯೋಗಳನ್ನು ಸಹಿತ ಲೈನಪ್ ಮಾಡಿದ್ದಾರೆ, ಅವುಗಳನ್ನ ಸಹಿತ ನೋಡಿ ಚೆನ್ನಾಗಿ ಸ್ಟಡಿ ಮಾಡಿ ಒಳ್ಳೆಯ ಅಂಕಗಳನ್ನು ಗಳಿಸಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ। ಅಂಟಿಲ್ ಟೇಕ್ ಕೇರ್, ಬಾಯ್।